ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೊದಲ ದಿನ ಒಂದು ಅದ್ಭುತವಾದಂತಹ ಘೋಷಣೆಯನ್ನು ಮಾಡಿದ್ರು. ಅದು PG ವರೆಗಿನ ಸ್ಟೂಡೆಂಟ್ಸ್ಗೆ ಬಸ್ ಪಾಸ್ ಫ್ರೀ, ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಅಂತ. ಬಟ್ ಇದರ ಲಿಖಿತ ಆದೇಶ ಇನ್ನೂ ಕೂಡ ಸಾರಿಗೆ ಇಲಾಖೆಗೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಯಾಕಂದರೆ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗಿದೆ, ಬಟ್ ಬಸ್ ಪಾಸ್ ಸಿಗ್ತಿಲ್ಲ. ಹೀಗಾಗಿ ಪ್ಲೀಸ್ ನೀವು ಘೋಷಣೆ ಮಾಡಿದ್ರಲ್ಲ, ಆ ಘೋಷಣೆಯ ಲಾಭ ನಮಗೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಯಾಕೆ ಈ ಪ್ರಾಬ್ಲಮ್ಮು? ಆ ಡೀಟೇಲ್ಸ್ ಇದೆ ನೋಡೋಣ. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್. ಈ ತಿಂಗಳು ಫ್ರೀ ಬಸ್ ಪಾಸ್ ಸಿಗೋದು ಡೌಟಾ? ಬೇಗ ಬಸ್ ಪಾಸ್ ಕೊಡಿ ಪ್ಲೀಸ್. ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಂದ ಮನವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬಂದ ಮೊದಲ ದಿನವೇ PG ವರೆಗಿನ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಘೋಷಣೆ ಮಾಡಿದ್ರು. ಇದರ ನಡುವೆ ಶಾಲಾ ಕಾಲೇಜುಗಳು ಓಪನ್ ಆಗಿವೆ, ಆದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಸಿಗ್ತಿಲ್ಲ. ಜೊತೆಗೆ ಉಚಿತ ಬಸ್ ಪಾಸ್ಗೆ ಅಪ್ಲೈ ಮಾಡೋ ಬಗ್ಗೆ ಸರ್ಕಾರದಿಂದ ಯಾವುದೇ ಗೈಡ್ ಲೈನ್ಸ್ ಬಂದಿಲ್ಲ. ಹೀಗಾಗಿ ಪ್ಲೀಸ್ ಬೇಗ ಬಸ್ ಪಾಸ್ ಕೊಡಿ ಅಂತ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ರಾಜ್ಯದ ಎಲ್ಲಾ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಬಸ್ ಪಾಸ್ ಘೋಷಿಸಿದೆ. ಆದರೆ ಇದುವರೆಗೂ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಹಾಗೂ ವಿತರಿಸುವ ವಿಧಾನದ ಬಗ್ಗೆ ಸರ್ಕಾರದಿಂದ ಯಾವುದೇ ಮಾರ್ಗಸೂಚಿ ಬಂದಿಲ್ಲ. ಇದರ ನಡುವೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಉಚಿತ ಬಸ್ ಪಾಸ್ ಕೊಟ್ಟೇ ಕೊಡ್ತೀವಿ, ಅಷ್ಟು ಬಸ್ ಪಾಸ್ ಪ್ರಿಂಟ್ ಆಗಲು ಸಮಯ ತೆಗೆದುಕೊಳ್ಳುತ್ತೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಪಾಸ್ ವಿತರಣೆ ಇನ್ನೂ 1 ತಿಂಗಳು ತಡ ಆಗುವ ಸಾಧ್ಯತೆ ಇದೆ. ಜೂನ್ 1ರಿಂದ ಎಲ್ಲಾ ಶಾಲಾ ತರಗತಿಗಳು ಆರಂಭವಾಗಿವೆ. ಜೂನ್ 15ರಿಂದ ಡಿಗ್ರಿ ತರಗತಿಗಳು ಆರಂಭವಾಗಲಿವೆ. ಹೀಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಸ್ ಪಾಸ್ ಕೊಡುವ ಕೆಲಸ ಆಗಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಲ್ಲದೆ ಪಾಸ್ಗಾಗಿ ಅರ್ಜಿ ಸಲ್ಲಿಸುವ ವಿಚಾರವಾಗಿ ಈವರೆಗೂ ಯಾವುದೇ ಮಾಹಿತಿ ಹೊರಡಿಸಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಅರ್ಜಿ ಎಲ್ಲಿ ಹಾಕಬೇಕು, ಅರ್ಜಿಯನ್ನ ಎಲ್ಲಿ ಪಡೆಯಬೇಕು ಎನ್ನುವ ಗೊಂದಲದಲ್ಲಿಯೂ ಇದ್ದಾರೆ. ಬಸ್ ಪಾಸ್ ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದಾಗತ್ತೆ. ಹುಡುಗರಿಗೆ, ಸ್ಟೂಡೆಂಟ್ಸ್ಗೆ ಫ್ರೀ ಕೊಡೋದ್ರಿಂದ ಹುಡುಗರಿಗೂ ಅನುಕೂಲ ಮತ್ತು ಹುಡುಗಿರಿಗೂ ಅನುಕೂಲ. ಮತ್ತು ದೂರದಿಂದ ಬರೋರಿಗೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೂ ಬೇಗ ಕೊಟ್ಟರೆ ಬೇಗ ಬರ್ಬೋದು. ಮತ್ತು ತುಂಬ ಜನ ಬಡವರಿದ್ದಾರೆ. ಫ್ರೀ ಬಸ್ ಪಾಸ್ ಕೊಡೋದು ಒಳ್ಳೆಯದೇ. ತಿಂಗಳು ಡಿಲೇ ಆಗುತ್ತಂದರೆ ತುಂಬ ಕಷ್ಟನೇ. ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದಾಗುತ್ತೆ. ಬೇಗನೆ ಕೊಡಬೇಕು ಅಂತ. ಯಾಕಂದರೆ ನಮ್ಮ ಮನೆ ಇಲ್ಲಿಂದ ಕುರುಬಳ್ಳಿ, ಡೈಲಿ ನಾನು ಬಸ್ಸಲ್ಲೇ ಬಂದ್ಬಿಟ್ಟು ಹೋಗೋದ್ರಿಂದ ಪಾಸ್ ಇದ್ರೆ ತುಂಬ ಯೂಸ್ ಆಗುತ್ತೆ. ಫ್ರೀ ಪಾಸ್ ಇದ್ದರೆ, ಪಾಸ್ ಇಲ್ಲ ಅಂದರೆ ನಮಗೆ ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬೇಗ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಅವ್ರು ಫ್ರೀ ಪಾಸ್ ಕೊಟ್ಟಿದ್ದರಿಂದ ನಂಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನು ಎಷ್ಟು ದಿವಸದಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಬೇಗ ಬಂದರೆ ಚೆನ್ನಾಗಿರುತ್ತೆ. ಹೌದು, ಬೇಗ ಕೊಡಬೇಕು. ಅದು ಸ್ಟೂಡೆಂಟ್ಸ್ ಎಲ್ಲರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ಟ್ರಾವೆಲ್ ಆಗಿಂದ. ಎಲ್ಲರೂ ಬೇಗ ಫಾರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದೆ, ಅದಕ್ಕೆ ಬೇಗ ಪಾಸಸ್ ಕೊಡಬೇಕು. ಬೇಗನೆ ಪಾಸ್ ಕೊಟ್ರೆ ಅಲ್ಪ ಹಣವು ಉಳಿತಾಯವಾಗಲಿದೆ. ಶಿಕ್ಷಣದ ಇತರೆ ಖರ್ಚಿಗೆ ಅದೇ ಹಣ ವ್ಯಯವಾಗಲಿದೆ. ಹೀಗಾಗಿ ಆದಷ್ಟು ಬೇಗ ಪಾಸ್ ಕೊಡಿ ಅಂತ ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ಅದೇ ಸ್ವಲ್ಪ ಬೇಗ ಕೊಡೋಕ್ಕೆ ಆಗುತ್ತೆ ಅಂತ. 1 ಇಯರ್ಗೆ 1350 ಆಗ್ತಾ ಇತ್ತು. ಸ್ವಲ್ಪ ಬೇಗ ಕೊಟ್ಟರೆ ಇನ್ನೂ ಒಳ್ಳೇದು. ಬಸ್ ಚಾರ್ಜ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬಸ್ ಪಾಸ್ ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಓಡಾಡೋಕ್ಕೆ ಖರ್ಚು ರೊಕ್ಕ ಇಲ್ಲ, ದೂರದಿಂದ ಬಂದಿದ್ದೀವಿ. ನಮಗೆ ಬೇಗ ಮಾಡಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. 1 ತಿಂಗಳು ಆಗಿ ಬಂತು. ಇವಾಗ ದುಡ್ಡು ಇಲ್ಲ ಓಡಾಡೋಕ್ಕೆ ಬಸ್ಗೆ. ಮನೆ ಹತ್ರ ಕೇಳಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬೇಗ ಮಾಡ್ಬೇಕಂತ ಕೇಳ್ಕೊಂತಿದ್ದೀನಿ. ಒಟ್ಟಾರೆ ಸರ್ಕಾರ ಆದಷ್ಟು ಬೇಗ ಉಚಿತ ಪಾಸ್ ನೀಡಬೇಕಿದೆ. ಸಿಎಂ ಆದೇಶದಂತೆ ಅಧಿಕಾರಿಗಳು ಬೇಗನೆ ತಮ್ಮ ಕೆಲಸವನ್ನ ಚುರುಕುಗೊಳಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.